ಈ ಮನೆಯಾಳಿ ಪ್ರೇಮಿ ಅಮ್ಮನಿಂದ ನನಗಂತೂ ನೆಮ್ಮದಿ ಇಲ್ಲ. ಅವಳಿಂದನೇನಿಯ ಅವಳು ಮನೋಗ್ ಬಂದ್ರೆ ಅದು ಏನೇನು ಹೇಳ್ಕೊಡ್ತಾಳೋ, ಏನೇನು ಮಾಡ್ತಾಳೋ, ಏನೇನು ಕತಿಯೋ ನಾಕಾಣೆ. ಆ ಏನಾರ ಒಂದು ಗಲಾಟೆ ಆಗಿರ್ತದೆ, ಏನಾರ ಒಂದೊಂದು ಟೆನ್ಷನ್ ಅಂತೂ ಆಗಿರ್ತದೆ ನನಗಂತೂ. ಮರ್ಯಾದೆ ಬಿಟ್ಟೋಳು, ಮಾನ ಮರ್ಯಾದೆ ಬಿಟ್ಟೋಳು ಬಿಡು. ಥು, ಇವಳು ಮಕ್ಕ ಮುಚ್ಚ, ಇವಳಿಗೆ ಬರಬಾರ್ದು ಬರ. ಇವಳನ್ನ ಹಿಂಗೆ ಇರಿಸ್ಕೊಬಿಟ್ರೆ ನಾನು ಇನ್ನೂ ಅನುಭವಿಸೋದು ಸ್ಯಾನೆ ಆಗೋಯ್ತದೆ. ಇವಳನ್ನ ಮೊದಲು ಮನೆಯಿಂದ ಒಟ್ಟಬೇಕು ಈಚೆ ಕಡೆಗೆ. ಹಾಗಿದ್ದಾಗಲಿ ಹೇಳ್ಬಿಟ್ಟು ಮೊದಲು ಅವಳನ್ನ ಮನೆಯಿಂದ ಕಳಿಸ್ಬಿಡ್ತೀನಿ. ನನ್ನ ವಿರುದ್ಧ ಎಂದೂ ಮಾತಾಡ್ದಿರ ನನ್ನ ದೊಡ್ಡ ಮಗ ನನ್ನ ವಿರುದ್ಧನೇ ಮಾತಾಡಕ್ಕೆ ನಿಂತ್ಕೊಬಿಟ್ನಲ್ಲ. ಅದು ಏನೇನು ಹೇಳ್ಕೊಟ್ಲೋ ಬಂದು ಪಿನ್ ಇಕ್ಬಿಡ್ತಾಳೆ, ಬಂದ್ಬಿಟ್ಟು ಸಣ್ಣ ಇಕ್ತಾಳೆ ಗೊತ್ತಾಗ್ದಿದ್ದಂಗೆ. ಬರೀ ಕಿತ್ತಾಟ. ಇವಳಿಲ್ಲ ಅಂದರೆ ಮನೆಯೆಲ್ಲ ನೆಮ್ಮದಿಯಾಗೇನೇ ಇರ್ತದೆ. ಬರಲಿ ಮಾಡ್ತೀನಿ ಮಿಟ್ಟುಗಳಾಡಿಗೆ, ಬಿಡಕ್ಕಿಲ್ಲ. ತಿನ್ನೋದು ಮನೆಗೆ ಬಿದ್ದಿರೋದು. ಹೆಣ್ಣು ಮಗಿನ ಕೊಟ್ಟ ಮೇಲೆ, ಮದುವೆ ಮಾಡಿಕೊಟ್ಟ ಮೇಲೆ ಮುಚ್ಕೊಂಡು ಹೋಯ್ತಿರ್ಬೇಕು, ಬಂದು ಯಾಕೆ ಬಿದ್ದಿರಬೇಕು? ಆಕಾಶದಾಗೆ ಯಾರೋ ಮಾಯಕರನು ಚಿತ್ತಾರ ಮಾಡಿ ಹೋಗೋನೆ ಈ ಭೂಮಿ ಮ್ಯಾಲೆ. ಓ ಬೀಗ್ರೆ, ಏನ್ ಹಿಂಗ್ ನಿಂತ್ಕೊಬಿಟ್ಟಿದ್ದೀರಾ? ಏನೋ ಮಾಡ್ತಾ ಇದ್ದೀರಾ? ಎಷ್ಟ್ ದಿನ ಐತೆ ನಮ್ಮ ಮನೆಗ್ ಬಂದ್ ನೀನು? ಏನೋ ಒಂದ್ ವಾರ ಆಗಿರ್ಬೋದೇನೋ. ಅಷ್ಟೇ. ನಿನ್ನ ಮಗಳು ನೋಡಿದ್ದಾಯ್ತಾ? ನಿನ್ ಮಗಳು ಯೋಗಕ್ಷೇಮ ಎಲ್ಲ ವಿಚಾರಿಸ್ಕೊಂಡಿದ್ದಾಯ್ತಾ? ಬೀಗ್ರೆ ಆಯ್ತು. ನನ್ನ ಮಗಳು ಯೋಗಕ್ಷೇಮ ಎಲ್ಲ ವಿಚಾರ ಮಾಡಿದ್ದಾಯ್ತು, ಎಲ್ಲನೂ ಆಯ್ತು. ಇನ್ನೇನೈತೆ? ಯಪ್ಪ, ನನ್ನ ಮಗಳು ಚೆನ್ನಾಗೇ ಅವಳಿ. ಅಷ್ಟು ಸಾಕು ನಂಗೆ. ಅಲ್ಲ, ಬಂದ್ಯ ಮಗಳು ನೋಡ್ದ, ಒಂದು ಊಟ ತಿಂದ, ಓದಿ ಅನ್ನಂಗೆ ಇರ್ಬೇಕು. ಅದ್ ಬಿಟ್ಬಿಟ್ಟು ಇದನ್ನೇನ್ ನಿಮ್ಮ ಮಾಮೂನ್ ಮನೆ ಅಂತ ಅನ್ಕೊಂಡಿನೇ ಬಂದು ಟಿಕಾಣಿ ಉಡಕ್ಕೆ? ಬೀಗ್ರೆ, ಇದೇನ್ ಬೀಗ್ರೆ ಹಿಂಗಂತಿದ್ದೀರಾ? ನಾನು ನಿಮ್ ಬೀಗ್ತೆ. ಏಯ್ ಮುಚ್ಚೆ ಸಾಕ್ ಕಂಡಿದೀನಿ. ಬೀಗ್ತಿನೋ ಬೀಗುತ್ ಕೈಯೋ ನೀನು ಮಕ ಮುಚ್ಚ. ನೀನು ಬಂದೆ ಅಂದ್ರೆ ಮನೆಯಾಗೆ ಏನಾರ ಒಂದೊಂದು ಜಗಳ ಪಗಳ ನಡೆದು ಬಿಡ್ತದೆ. ಅಲ್ಲ, ಇಷ್ಟು ದಿನ ನಾನು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಮೀಕಂಡು ಬಾಯಿ ಮುಚ್ಕೊಂಡಿದ್ದೆ. ಮಾತಾಡಿದ್ರೆ ಸಂಡಕ್ಕಿರಕ್ಕಿಲ್ಲ. ಯಾಕೆ ಸುಮ್ಕೇನಿಯ? ನಮ್ಮ ಬೀಗರು ಅವ್ರ ಮನೆಯಿಂದ ಹೆಣ್ಣು ತಕೊಬಿಟ್ಟು ಬಂದಿದ್ದೀವಿ, ಹಾಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಕ್ಕಿಲ್ಲ ಅಂತ ನಾನು ಮೀಕೊಂಡಿದ್ದೆ. ನಾನು ಯಾಕೆ ಮಾತಾಡಬೇಕು ಅಂತ. ಆದರೆ ಏನೇನು ಹೇಳ್ಕೊಟ್ಟೆ ನನ್ನ ಮಗಂಗೆಲ್ಲನೂ? ನನ್ನ ಮಗಂಗೆ ಏನೇನು ಹೇಳ್ಕೊಟ್ಟು ನೀನು ಎಲ್ಲ ಎತ್ಗಟ್ಟಿದೀಗ ಹೇಳ್ಬಿಡೆ. ಹೇಳು, ಏನೇನು ಎತ್ಕೊಟ್ಟೆ, ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟು. ನೀನು ಹಿಂಗೆ ಮಾಡಿದ್ದಕ್ಕೇನೇನಿಯ ಮನೆಯಾಳಿ ನನ್ನ ಮಗ ನನ್ನ ಮೇಲೆ ಏನಿಯ ಜಗಳಕ್ಕೆ ಬಿದ್ದವನಿ. ನೀನು ಬಂದೆ ಅಂತ ಹೇಳಿದ್ರೆ ಗೊತ್ತು ಬಿಡು. ನೀನು ಬಂದ ಏನೋ ಒಂದು ಆಯ್ತದೆ, ನಮ್ಮ ಮನೆಗೆ ಏನಾರ ಒಂದು ಆಗೇ ಆಯ್ತದೆ ನೀನು ಬಂದ ಅಂತಂದರೆ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ನೀನಂತೂ ಈ ಮನೆಗೆ ಬಂದಾಗ ಬರೋದು ಬೇಡ. ಈ ಮನೆಯಾಗ ಜಗಳನ ನೀನು ತಂದಿಕ್ಕೋದೂ ಬೇಡ. ದಯವಿಟ್ಟು ಈ ಮನೆಯಿಂದ ಸುಮ್ಕೆ ತೊಲಗ್ಬಿಡು. ಇನ್ನೊಂದಕ್ಕಿಂತ ಮಗಳು ನೋಡೋಕ್ಕಾಗಲಿ ಮಾಡೋಕ್ಕಾಗಲಿ ಈ ಮನೆಗೆ ಬರೋ ಬೇಡ. ಬೇಕಾದ್ರೆ ನಿನ್ನ ಮಗಳನ್ನ ಅಲ್ಗೇನಿಯ ಕರೆಸ್ಕೊಬಿಡು ಅಷ್ಟೇನೆ. ಈ ಏನ ಮನೆಯಾಳ ಬುದ್ಧಿ ಕಂತ್ರಿ ಬುದ್ಧಿ ಹೇಳ್ಕೊಟ್ಟು ಬಂದು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ 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 ಬೀಗ್ರೆ, ಇದೇನು ಹಿಂಗಂತಿದ್ದೀರೇ? ನಾನೇನು ಅಂಥದ್ದು ಮಾಡಿವ್ನಿ? ನಾನು ಎಷ್ಟು ಒಳ್ಳೆಯವಳು, ನಾನು ಹಂಗೆಲ್ಲ ತಂದಾಕ್ತೀನಿ. ನೀ ಏನೇ ಹೇಳಿ. ನಾವು ಎಂದನ ಒಂದಿನ ಆದ್ರೂ ಅಂತ ಕೆಲಸ ಮಾಡೋದು ನೀವು ನೋಡಿದಿರೇ? ತಂದಿಕ್ಕ ಕೆಲ್ಸವಾ? ಅಯ್ಯೋ, ಮನೆ ಅಂದರೆ ದೇವಾಲಯ, ಯಾರು ಕಿತ್ತಾಡಬಾರ್ದು ಅಂತನೇನಿಯ ನಾನಂತೂ ಹೇಳ್ಕೊಡ್ತೀನಿ ನನ್ನ ಮಗಳಿಗೆ ಎಲ್ರಿಗೂ. ಅಂಥದ್ರಾಗ ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಲ್ಲ. ನೋಡಿ, ನಾವು ಅಂಥ ಕೆಲಸ ಎಲ್ಲನೂ ಮಾಡೋರಲ್ಲ. ತಂದಿಕ್ಕ ಕೆಲಸ ಅಂತೂ ಮೊದಲಿಗೆ ನಾನು ಮಾಡೋಕ್ಕಿಲ್ಲ. ನೀವು ಹಿಂಗೆಲ್ಲನೂ ಮಾತಾಡಕ್ಕೆ ಬರಬೇಡಿ. ನೀವು ಬಾಯಿ ಮುಚ್ಕೊಂಡಿದ್ರೆ ಸರಿ. ಏನ್ ಆಟ ಆಡ್ತಾ ಇದೀಯಾ? ತಗದ್ 4 ಬಿಡ್ತೀನಿ ನೋಡು. ನೀನು ಸಾಕು, ನೀನ್ ಈ ಸವಾಸನವೇ ಸಾಕು. ಸುಮ್ಕೆ ಇಲ್ಲಿಂದ ಹೊಂಟೋಗ್ಬಿಡು. ನಂತಾಗ ಸುಮ್ಕೇನಿಯ ಉರ್ಸ್ಕೊಂಡಾದ್ರೆ ಇರಬೇಡ. ನೀನೇನ ಇಲ್ಲೇ ಇದ್ಬಿಟ್ಟೆ ಅಂತಂದ್ರೆ ನಿನ್ನ ಮಗಳನ್ನ ಸೇರ್ಬಿಟ್ಟು ನಾನು ಈಚೆ ಕಡೆಗೆ ಹಾಕ್ಬಿಡ್ತೀನಿ. ಈಗಲೇ ಹೇಳಿದ್ದೀನಿ, ನಿನ್ನ ಮಗಳು ಸಂದಕ್ಕಿರ್ಬೇಕಾ? ಇಲ್ಲ ಅಂತ ಹೇಳಿದ್ರೆ ನೀನು ಈ ಮನೆಯಾಗಿರ್ಬೇಕಾ? ಯೋಚನೆ ಮಾಡು. ಇಲ್ಲ ನಿನ್ನ ಮಗಳನ್ನ ಕರ್ಕೊಂಡು ಇಲ್ಲಿಂದ ಹೊಂಟೋಗ್ಬಿಡು. ಅಯ್ಯೋ ಬೀಗ್ರೆ, ನನ್ನೇ ಮನೆಯಿಂದ ಹೋಗು ಅಂತ ಹೇಳ್ತಿದ್ರೆ ನಾನಂತ ಕೆಲಸ ಮಾಡಿವ್ರೆ. ಯವ್ವ, ಏನು ಯಾರು ಮಾಡಿದ್ರೆ ಕೆಲಸ ಮಾಡ್ಬಿಡ್ತೀನಿ. ನನಗೆ ನನ್ನ ಮಗಳನ್ನ ಬಿಟ್ಟಿರೋಕ್ಕಾಗಕ್ಕಿಲ್ಲ. ನನ್ನ ಮಗಳು ಒಬ್ಳೇನೇನಿಯ, ಅವಳನ್ನ ಪಿರೂತಿಯಿಂದ ಬೆಳೆಸ್ಬಿಟ್ಟಿದ್ದೀನಿ. ಅವಳನ್ನ ಬಿಟ್ಟು ನನ್ನ ಕೈಲಿ ಒಂದು ದಿನನೂ ಇರೋಕ್ಕಾಗಕ್ಕಿಲ್ಲ. ಅದಕ್ಕೇನೇನಿಯ ನಾನು ಈ ಸುಮ್ಮನೆ ಇರ್ತೀನಿ ಅಷ್ಟೇನಿಯ. ಅಷ್ಟು ಬಿಟ್ರೆ ನನಗೆ ಬೇರೆ ಯಾವ ಉದ್ದೇಶನೂ ಇಲ್ಲ. ನೀವು ನೋಡಿ ಹಂಗೆ ಹೇಳ್ತೀರಾ. ನಿನ್ನ ಮಗಳ ಮೇಲೆ ಅಷ್ಟೊಂದು ಆಸೆ ಮಮಕಾರ ಪಿರೂತಿ ಇತ್ತು ಅಂತ ಹೇಳಿದ್ರೆ ಹೋಗ್ಬಿಟ್ಟು ನಿನ್ನ ಮಗಳನ್ನ ಕರ್ಕೊಂಡು ಕರ್ಕೊಂಡು ಹೊಂಟೋಗ್ಬಿಡು. ಇಲ್ಲಿ ಮಾತ್ರ ಇರಬಾರ್ದು ಅಂದ್ರೆ ಇರಬಾರ್ದು ಅಷ್ಟೇನಿಯ. ನೀನೇನ ಇಲ್ಲಿ ಇದ್ಯೋ ಗಾಳಿ ಬಿಡಿಸ್ಬಿಡ್ತೀನಿ ಮನೆಯಾಳಿ. ಹೋಗೆ, ನೀನು ಬ್ಯಾಗ್ ಏನಾಯ್ತೋ ತಗೊಂಡು ಒಯ್ತಾ ಇರು. ಪರ್ ಕುಡ್ದು ನಮ್ಮ ಮನೆಗೆ. ಅಳಿಯ ನಮ್ಮನಾದರೂ ಅತ್ತೆ ನಮ್ಮೋಳ, ಬಾಳೆ ನಮ್ಮದಾದರೂ ಭಾಗ್ಯ ನಮ್ಮದ. ಅರ್ಧ ಗಂಟೆ ಇಷ್ಟೊತ್ತಿಗೆ ಬಸ್ ಐತೆ. ಕುಡ್ದು ಮನೆಗೆ ಅಷ್ಟೇ ಏನಿಯ ಒಯ್ತಿರ್ಬೇಕು.
ಅಯ್ಯೋ ನನ್ನ ಮಗಳು ಮನೆಯಾಗಿರೋಣ ಅಂತ ಬಂದ್ರೆ ನನ್ನ ಮಗಳು ಮನೆಯಾಗಿರಕ್ಕೂ ನೆಮ್ಮದಿಯಾಗಿ ಬಿಡಕ್ಕಿಲ್ವಲ್ಲಪ್ಪ ಈ ಬೀಗ್ರು. ನನ್ನ ಮಗಳು ಮನೆಯಾಗಿದ್ರೆ ಏನಾಯ್ತದೆ, ನಾನು ಹೆಂಗೋ ನೆಮ್ಮದಿಯಾಗಿ ಆರಾಮಾಗೆ ನನ್ನ ಮಗಳು ಮನೆಯಾಗಿರೋಣ ಅಂತ ಆಸೆಯಿಂದ ಇರ್ತೀನಿ. ಆದರೆ ಬಿಡೋದೇ ಇಲ್ವಲ್ಲಪ್ಪ ಇವರು, ನೆಮ್ಮದಿಯಾಗಿರಕ್ಕೆ ಬಿಡಕ್ಕಿಲ್ವಲ್ಲಪ್ಪ. ಅಯ್ಯೋ ಶಿವನೇ, ಮನೆ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳ್ತಾವಳೆ. ಹೋಯ್ತೀನಿ ನಾನೇನು ಇದು ಬಿಡ್ತೀನ, ಇಲ್ಲೇ ನೀನು ಹೋಯ್ತೀನಿ ಬಿಡು. ಯಪ್ಪ ಎತ್ತಕ್ಕಾಯ್ತಿಲ್ಲ, ಬ್ಯಾಗು ಎಣಬಾರ ಐತೆ. ಅಯ್ಯಪ್ಪ ಒಬ್ಬಳೆ ಎತ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಯ್ತದೆ. ಇನ್ನೂ ಏನಾರ ಬೇಕಾದ್ರೆ ತುಂಬ್ಕೋಬೇಕಿತ್ತು ನಾನು. ತುಂಬ್ಕೊಂಡಿದ್ದಂಗೆ. ಯಾಕಮ್ಮ ಬ್ಯಾಗ್ ಎತ್ಕೊಂಡು ನಿಂತಿದೀಗ? ಏನಾಯ್ತಮ್ಮ? ಎಲ್ಲಿಗೆ ತಗೊಂಡು ಹೋಯ್ತಿದ್ಯಾ? ನಾನಿನ್ನ ಮನೆಗೆ ಬರಬಾರ್ದಂತೆ. ನನಗೂ ಈ ಮನೆಗಿನ ಯಾರು ನನ್ನ ಇಲ್ವಂತೆ. ನನ್ನ ಮಗಳು ನೋಡಬೇಕು ಅಂತಂದ್ರೆ ನಿನ್ನೆ ನೀ ಅಲ್ಲಿ ಕರೆಸ್ಕೋಬೇಕಂತೆ ಬಿಟ್ರೆ ನಾನಂತೂ ಇಲ್ಲಿಗೆ ಬರಬಾರ್ದಂತೆ. ಎಲ್ಲ ಫೈನಲ್ ಆಗೋಗ್ಬಿಡ್ತು ಮಗಳೇ. ನಿಮ್ಮ ಅತ್ತೆ ಹೇಳಿದ ಮಾತು. ನಾನಂತೂ ಇನ್ನು ಬರಂಗೂ ಇಲ್ವಂತೆ ಬುಡಂಗೂ ಇಲ್ವಂತೆ. ನಾನು ನನ್ನ ಪಾಡು ನಾನು ಇದು ಬಿಡ್ಬೇಕಂತೆ. ನಾನು ಮನೆಯಾಳು ಬುದ್ಧಿ ಹೇಳ್ಕೊಡ್ತೀನಂತೆ ನಿನಗೆ. ಈ ಮನೆಯಾಗೆ ಇರಬೇಡ ನೀನು. ನಿನ್ನ ಲಗೇಜ್ ಏನೈತೆ ಎಲ್ಲ ತುಂಬ್ಕೊಂಡು ಹೊಂಟೋಗ್ಬಿಡು. ಈ ಮನೆಗೆ ಬಂದ್ಬಿಟ್ರೆ ಕಾಲು ಮುರಿತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಅತ್ತೆ ಹೇಳ್ತು. ಏನಮ್ಮ ಹೇಳ್ತಿದ್ದೀಗ ನೀನು? ಇನ್ನೇನು ಹೇಳಿ, ಇರೋದು ನೀ ಹೇಳ್ತಾ ಇದ್ದೀನಿ. ಹೋಗು, ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಹಿಂಸೆ ಮಾಡ್ಬಿಟ್ಟು ಇದು ಮಾಡ್ತಾ ಐತೆ. ಇನ್ನೊಂದು ಅರ್ಧ ಗಂಟೆಗೆ ಬಸ್ ಐತೆ, ಒಯ್ತಿರ್ಬೇಕು ನೀನು. ಇಲ್ಲ ಅಂತಂದರೆ ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕೆನಿಯ ಕೂಗಾಡ್ಬಿಡ್ತು. ನಂದಿದ್ಯಾ ನನ್ನ ಮನೆ ನಮ್ಮ ಮಗಳೇ, ಅದಕ್ಕೆ ಹೋಗ್ಬಿಡನಿ ಅಂತ ನಾನು ನಿರ್ಧಾರ ಮಾಡ್ಕೊಂಡು ನಾನು ಹೊಂಟೇವ್ನಿ. ಅಯ್ಯೋ ಯಾವಳು ಮಾತು ಕೇಳ್ಕೊಂಡು ಯಾವಳದೋ ಮಾತು ಕಟ್ಕೊಂಡು ಹೋಗಿ ನಮ್ಮ ಅಮ್ಮನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕ್ತಾಳ. ಅಮ್ಮ ನೀನು ಎಲ್ಲೂ ಹೋಗ್ಬೇಡ, ಸುಮ್ಕಿರಮ್ಮ. ನಾನು ನೋಡ್ಕತೀನಿ, ನೀನು ಎಲ್ಲೂ ಹೋಗ್ಬೇಡ, ಸುಮ್ಕಿರು. ಬುಡೆ ಇವಾಗ ಹೆಂಗೋ ತುಂಬ್ಕೊಂಡಿದ್ದೀನಿ, ಹೋಯ್ತೀನಿ. ಇನ್ನೊಂದು ಕಿತ ಬಂದಾಗ ಬೇಕಾದ್ರೆ ನೋಡ್ಕೊಳ್ಳೋಣ. ಈಗ ಹೆಂಗೋ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ತುಂಬ್ಕೊಂಡಿವ್ನಿ. ಏನೇನು ಐಟಮ್ ಬೇಕೋ ಎಲ್ಲನೂ. ನೋಡು 2 ಪ್ಯಾಕೆಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನೇನು ಹಾಕ್ಕೊಂಡಿಲ್ಲ. 1 kg ಬ್ಯಾಳೆ, 1-2 ಎಣ್ಣೆ ಪ್ಯಾಕೆಟು, ಹಂಗೆ ಸಾಂಬಾರು ಪುಡಿ ಎಲ್ಲ ಮುಗ್ದೋಗಿತ್ತಲ್ಲ ಅಷ್ಟು ತುಂಬ್ಕೊಂಡಿವ್ನಿ. ಇನ್ನೂ ಒಂದು 15 ದಿನಕ್ಕೆ ಆಗೋವಷ್ಟು ಎಲ್ಲ ಐತಿ ಹೇಳು. ಹೋಗಿ ಮನೆಗೆ ಮಾಡ್ಕೊಂಡು ತಿನ್ಕೊಂಡಿರ್ತೀನಿ. ಆಮೇಕಿಂದ ನಿಧಾನಕ್ಕೆ ಬತ್ತೀನಿ. ಸರಿನೇ? ಈಗ ನಾನು ಹೊರಡ್ತೀನಿ. ಅಲ್ಲ ಕಣಮ್ಮ, ಇರಮ್ಮ, ನಾನು ನೋಡ್ಕತೀನಿ. ನೀನು ಯಾಕೆ ಹೋಯ್ತೀಯ? ಇರಮ್ಮ. ಬ್ಯಾಡ ಸುಮ್ಕಿರ, ನಾನು ಹೋಯ್ತೀನಿ. ಇರಮ್ಮ ಅಂತ ಹೇಳಿದ್ರೆ ಇಲ್ಲ, ನಾನು ಹೋಯ್ತೀನಿ. ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ, ನಾವೆಲ್ಲ ಎಂದು ಒಂದೇ ಆ ದೇವರ ದೃಷ್ಟಿಯಲ್ಲಿ. ಬಾಳಿಗೊಂದು ಅರ್ಥವಿದೆ. ಅಯ್ಯೋ ಅತ್ತೆ ಅಲ್ಲ, ನಮ್ಮ ಅತ್ತೆ ಕತ್ತೆ. ಇವಳಿಗೆ ಒಂದು ಗತಿ ಮಾಡ್ತೀನಿ ನೋಡು. ನಮ್ಮಮ್ಮನ್ನ ನನ್ನಿಂದನೇ ದೂರ ಮಾಡೋಳಲ್ವಾ, ನಿನಗೂ ಮಾಡ್ತೀನಿ ದೂರನ. ನೋಡ್ತಾ ಇರು ನನಗೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇಂಥ ಕಂತ್ರಿ ಕೆಲಸ ಮಾಡ್ತಾಳೆ ಅಂತ ನಾನು ಮನ್ಸಾಗ ಅಂದ್ಕೊಂಡಿರಲ್ಲ. ನಮ್ಮ ಅತ್ತೆ ಎಂಥ ಕಂತ್ರಿ ಕೆಲಸನ ಮಾಡ್ತಾವಳೆ ನೋಡು, ಮನೆಯಾಳಿ. ಇವಳು ಮಕ್ಕ ಮುಚ್ಚ. ನಮ್ಮಮ್ಮ ಏನು ಮಾಡಿತ್ತು ಇನ್ನೇನು? ನಮ್ಮ ಮನೆಯನ್ನಾಗೇನು ಒಬ್ಳು ಊಟ ತಿಂದಿದ್ರೆ ಏನು ಕೋಟಿ ಹೋಗ್ಬಿಟ್ಟಿರೋದ? ಒಂದು ಊಟ ತಿನ್ಕೊ ಹೋಗಿದ್ರೆ ಏನಾನ ಹೋಗ್ಬಿಡೋದ ಹೇಳು? ಹೆಂಗನೂ ಇರೋದು. ಎಂಥ ಕೆಲಸ ಮಾಡ್ಬಿಡ್ತು ಅಂತ ಹೇಳಿದ್ರೆ ಬಿಡು, ಮಾಡ್ತೀನಿ. ನನಗೂ ಗೊತ್ತು ಏನು ಮಾಡಬೇಕು ಅಂತ. ಸರಿಯಾಗಿ ಮಾಡ್ತೀನಿ. ಬಿಡಕ್ಕಿಲ್ಲ, ನಾನು ಬಿಡಕ್ಕಿಲ್ಲ. ನಮ್ಮ ಅತ್ತೆಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಮ್ಮಮ್ಮನ ಮನೆಯಿಂದ ಆಚೆ ಕಡೆಗೆ ಹಾಕೋಳಲ್ವಾ, ಇವಳನ್ನ ಮನೆಯಿಂದ ಆಚೆ ಕಡೆಗೆ ಹಾಕಂತ ಟೈಮ್ ಬರಬೇಕು. ಅದನ್ನ ನಾನು ಬರೆಸ್ತೀನಿ. ಯಮ್ಮ, ನಿಮ್ಮ ಅತ್ತೆ ಇಲ್ಲ ತಾನೇ? ನಿಮ್ಮ ಅತ್ತೆ ಇದ್ರೆ ಮನೆಗೆ ಬರೋಕ್ಕೆ ಭಯವಾಯ್ತದೆ ನಂಗಂತೂ. ಕೈ ಕಾಲೆಲ್ಲ ಗಡ 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 ಅಂತ ನಡುಗ್ಬಿಡ್ತದೆ ನನಗಂತೂ. ಯಾಕಪ್ಪ ಬೇಕು ಸುಮ್ಕೆನೆಯ ಅಂತ ಅನ್ನಿಸ್ಬಿಡ್ತದೆ ನನಗಂತೂ. ಬಿಡು. ಏನು ಮಾಡ್ತಿತ್ತು ನಿಮ್ಮ ಅತ್ತೆ? ಎಲ್ಗೋದ್ಲು ನಿಮ್ಮ ಅತ್ತೆ? ಎಲ್ಲೋಯ್ತಾಳೆ? ಎಲ್ಲೋ ಇಲ್ಲೋ ಅಕ್ಕಪಕ್ಕ ಎಲ್ಲನೂ ಹೋಗಿತ್ತಾಳೆ ಹೊಡ್ಕೊಂಬಿಟ್ಟು ಬರೋಕ್ಕೆ. ಪದಿ, ನಿಂಗೊಂದು ವೆರಿ 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 ಇಂಪಾರ್ಟೆಂಟ್ ಇಶ್ಯೂ ಹೇಳೋಣ ಅಂತ ಹೇಳ್ಬಿಟ್ಟು ನೀನು ಕರೆಸಿದ್ದು. ನನಗೊಂದು ಇನ್ಫಾರ್ಮೇಷನ್ ಸಿಕ್ಕೈತೆ. ವೆರಿ 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 ಗುಡ್ ಇನ್ಫಾರ್ಮೇಷನ್ನು. ಏನು ಇನ್ಫಾರ್ಮೇಷನ್ ಅಂತ ಕೇಳಿಸ್ಕೊಳ್ಳಿ. ಪಾರ್ಲರ್ ಅಂತ ಹೇಳ್ಬಿಟ್ಟು ಕಲಿಯಕ್ಕೆ ಹೋಗಿದ್ದಲ್ಲ, ಹೆಂಗಿತ್ತು? ಅಲ್ಲೇದೇನ ಹೇಳ್ತಿದ್ಯಾ ಬಿಸ್ನೆಸ್ ಮಾಡಕ್ಕೆ ಅಂತ ಹೇಳಿ? ಇಲ್ಲ, ಅದು ಬಿಟ್ಬಿಡು. ಅದಕ್ಕೇನು ದೊಡ್ಡದು ನೋಡು. ನಾವಿಬ್ರು ಒಂದೇ ಕಿತ ಸೆಟ್ಲ್ ಆಗಂಥದ್ದು, ಒಳ್ಳೆ ಸಂದಾಗಿ ಸೆಟ್ಲ್ ಆಯ್ತೀವಿ ಅಂಥದ್ದೊಂದು ಐಡಿಯಾ ಸಿಕ್ಬಿಟ್ಟೈತೆ ನಂಗೆ. ಐಡಿಯಾ ಅಂತಲ್ಲ, ನಂಗೆ ಯಾರೋ ಹೇಳಿದ್ರು ಈ ವಿಷಯನ. ಅದಕ್ಕೆ ನಾನು ಸೀಕ್ರೆಟಾಗಿ ಯಾರಿಗೂ ಹೇಳ್ದಿದ್ದಂಗೆ, ನನ್ನ ಗಂಡಂಗೂ ಹೇಳ್ದಿದ್ದಂಗೆ, ನಾನು ನೀನು ಇಬ್ಬರೇ ಡೀಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದಲು ನಿಂತಾಗಿ ಹೇಳ್ತಿರೋದು. ನೋಡು, ಈ ವಿಷಯನ ನೀನು ಯಾರ ಹತ್ರನೂ ನಿನ್ನ ಗಂಡನ ತಗೊಂಡು ಹೇಳಕ್ಕೆ ಹೋಗ್ಬೇಡ. ನಾವಿಬ್ಬರೇ ಹೋಗಿ ಡೀಲ್ ಮಾಡ್ಕೊಂಬಿಡೋಣ. ಏನ್ ವಿಷಯ ಅಂತ ಮೊದಲು ಹೇಳೆ, ಆಮೇಕಿಂದ ಡೀಲ್ ಮಾಡಬೇಕೋ ಬಿಡ್ಬೇಕೋ ಆಮೇಕಿಂದ ನೋಡೋಣ. ಏನು ಗೊತ್ತಾ, ಈ ರಂಗಪಣಯ ಐತಲ್ಲ, ಆ ರಂಗಪಣಯನ್ನ ಹೊಲ್ದಾಗೆ ಅದೇನೋ ಕಲ್ಲು ಸಿಗ್ತವೆ ಅಂತಾರಲ್ಲ, ಬಂಗಾರದ ಕಲ್ಲು, ಆಮೇಲೆ ಅದೇನೋ ವಜ್ರ ಎಲ್ಲ ಸಿಗ್ತದೆ ಅಂತ ಹೇಳ್ತಾರಲ್ಲ, ಅಂಥದ್ದು ಎಲ್ಲ ಸಿಗ್ತಾಯ್ತಂತೆ ಅವ್ರ ಹೊಲ್ದಾಗೆ. ಏನೇ ಹೇಳ್ತಿದ್ಯಾ ಜಯಮ್ಮ ನೀನು? ತಮಾಷೆ ಮಾಡ್ತಿಲ್ಲ ತಾನೇ?
ಯವ್ವ ನಾನು ಯಾಕೆ ತಮಾಷೆ ಮಾಡ್ಲಿ? ನನಗೇನು ತಲೆಗಿಲೆ ಕೆಟ್ಬಿಟ್ಟೈತೆ ತಮಾಷೆ ಮಾಡಕ್ಕೆ? ನೋಡು ಈ ಇಸ್ಯನ ಸ್ವಂತ ಗಂಡ ಏನ್ರ ಅವ್ರು ಇಬ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿವ್ನಿ. ಏನು ಗೊತ್ತಾ, ಹೊಲ್ದಾಗೆ ಎಲ್ಲನೂ ಯಾರನ್ನೂ ಉಟ್ಕೋಬೇಡ, ಹಿಂಗೆ ಬಂಗಾರದ ಕಲ್ಲು ಎಲ್ಲ ಸಿಗ್ತೈತೆ, ಹಂಗೆ ಏನೇ ಒಂದೊಂದು ಮುತ್ತು ಅದೇನೋ ಸಿಗ್ತದಂತಲ್ವೇನೆ, ವಜ್ರನೋ ಮುತ್ತು ಅದೇನೋ ಸಿಗ್ತದಂತೆ. ಅದೆಲ್ಲ ಸಿಗ್ತಾವಲ್ಲ ನಮ್ಮ ಹೊಲ್ದಾಗೆ. ನೀನು ಯಾರನ್ನೂ ಹೊಲ್ತಕ್ಕೆ ಕೂಲಿಗೂ ಕರಿಯಕ್ಕೆ ಹೋಗ್ಬೇಡ, ಬಿಟ್ಕೊಂಡ್ಲು ಬೇಡ, ಎಲ್ರೂ ಗೊತ್ತಾಗ್ಬಿಡ್ತದೆ. ನಾವು ಹಂಗೇನೇ ಹುಡುಕ್ಬಿಟ್ಟು ನಾವು ಹೆಂಗನ ಮಾಡಿ ಎಲ್ಲ ಮಾರ್ಕೊಂಬಿಡೋಣ, ಅಲ್ಲಿ ಗಂಟ ಯಾರನ್ನೂ ಹೊಲ್ತಕ್ಕೆ ಬಿಟ್ಕೋಬೇಡ ಅಂತ ಹೇಳ್ಬಿಟ್ಟು ಪಿಸ ಪಿಸ ಅಂತ ಹೇಳ್ತಿದ್ದ. ನಾನು ಅಲ್ಲೇ ನಿಂತಿದ್ದೆ ಹೇಳು. ನಾನು ಇರೋದು ಗೊತ್ತಿಲ್ಲ ಅವ್ರಿಗೆ. ನಾನು ಹೋಗಿ ನಿಂತಿದ್ದೆ ಸುಮ್ಕೆನಿಯ. ಫುಲ್ಲು ಕೇಳಿಸ್ಕೊಂಬಿಟ್ಟು ಬಂದೆ ಕಣ್ಪದ್ದಿ. ಫುಲ್ಲು ಖತರ್ನಾಕ್ ಅವರು. ಒಳ್ಳೆ ಅವ್ರು ಹೊಲ್ದಾಗೆ ಒಳ್ಳೆ ಮುತ್ತು ರತ್ನ ಎಲ್ಲ ಸಿಗ್ತಾವಂತೆ. ಎತ್ಕೊಂಬಿಟ್ಟು ಬಂದು ಏನಾರ ಒಂದು ಎರಡು ಸಿಕ್ಕಿದ್ರು ಮಾರ್ಬಿಟ್ರೆ ನಾನೇ ಟಾಟಾ ನೀನೇ ಬಿರ್ಲಾ. ನಿಜವಾಗ್ಲೂ ನಿಜವಾಗೂ ಏನು ಗೊತ್ತಾ, ಬೆಳಗ್ಗೆ ಹೊತ್ನಾಗೆ ಅವ್ರು ಹೊಲ್ತಕ್ಕೆ ಹೋಗೋಕ್ಕಾಗಕ್ಕಿಲ್ಲ. ಅದಕ್ಕೆ ನಾವೇನು ಮಾಡೋಣ ಅಂದರೆ ರಾತ್ರಿ ಹೊತ್ನಾಗ ಹೋಗೋಣ ಅವ್ರ ಹೊಲ್ತಕ್ಕೆ. ರಾತ್ರಿ ಹೊತ್ನಾಗ ಹೋಗ್ಬಿಟ್ಟು ಅವ್ರ ಹೊಲ್ತಕ್ಕೆ ನೀಟಾಗೆ ಎಷ್ಟು ಸಿಗ್ತದ ಅಷ್ಟು ರಾತ್ರಿ ಹೊತ್ನಾಗೆ ವಜ್ರ ವೈಡೂರಿ ಎಲ್ಲ ಪಳ 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 ಅಂತಿರ್ತದಲ್ಲ, ವಜ್ರ ವೈಡೂರ್ಯ ಪಳ ಪಳ ಗುಡ್ತಿರ್ತದೆ. ಎಷ್ಟು ಬೇಕೋ ಅಷ್ಟು ಎತ್ಕೊಂಬಿಟ್ಟು ತುಂಬ್ಕೊಬಿಟ್ಟು ನೆಟ್ಕೇಣಿಯ ಬಂದ್ಬಿಡೋಣ. ಏನಂತೀಗ? ಅಯ್ಯೋ ಜಯಮ್ಮ, ಮೊದಲೇ ಹೇಳೋದಲ್ವೇನಿ, ನಾವು ವಾರದಿಂದ ಹುಡುಕ್ಬೋದಿತ್ತಲ್ವೇನೆ. ಈ ಕಾಂಜಿ ಪಿಂಜಿ ಬಿಸ್ನೆಸ್ ಮಾಡೋದಕ್ಕಿನ ಮುತ್ತು ರತ್ನ ವಜ್ರ ವೈಡೂರ್ಯದ ಬಿಸ್ನೆಸ್ಸೇ ಮಾಡ್ಬಿಡ್ಬೋದಲ್ವೇನೆ. ಅಯ್ಯೋ ನಿಜವಾಗ್ಲೂ ಸಿಗ್ತವೆ ಅಂತ ಹೇಳಿದ್ರೆ ನೋಡಿಲೆ ಜಯಮ್ಮ, ನಾನಂತೂ ರೆಡಿ, ನಾನಂತೂ ಬರ್ತೀನಿ. ಹುಡಿಕೊಂಬಿಟ್ಟು ಇಬ್ಬರೇನಿಯ ಹುಡಿಕೊಂಬಿಟ್ಟು ಬಂದ್ಬಿಡೋಣ. ಅದಕ್ಕೆ ನಾನು ಹೇಳಿದ್ದು, ನೀನು ಕರೆದು ಸೀಕ್ರೆಟಾಗೆ ನನ್ನ ಗಂಡಂಗೆ ನನ್ನ ಹೇಳ್ಬಿಟ್ಟೆ ಅಂದರೆ ನನ್ನ ಗಂಡ ಊರು ತುಂಬ ಹೇಳ್ಕೊಂಬಿಟ್ಟು ಬರ್ತಾನೆ ಕಣಮಿ. ಊರು ತುಂಬ ಹೇಳ್ತಾನೆ, ಅಯ್ಯೋ ವಜ್ರ ಸಿಗ್ತದಂತೆ, ವೈಡೂರ್ಯ ಸಿಗ್ತದಂತೆ, ಅದು ಸಿಗ್ತದಂತೆ, ಇದು ಸಿಗ್ತದೆ ಅಂತ ಹೇಳ್ಬಿಟ್ಟು ಊರು ತುಂಬ ಹೇಳ್ಕೊಬರ್ತಾನೆ. ಅದಕ್ಕೆ ಯಾರಿಗೂ ಹೇಳೋದು ಬೇಡ, ನಾನು ನೀನು ಇಬ್ಬರೇ ಡೀಲ್ ಮಾಡ್ಕೊಳ್ಳಿ. ಹೋಗ್ಬಿಟ್ಟು ರಾತ್ರಿ ಹೊತ್ನಾಗ ಹೋಗನಿ, ಎಷ್ಟಾಯ್ತದ ಅಷ್ಟು ಹುಡ್ಕನಿ, ಎತ್ಕೊಂಬಿಟ್ಟು ಬರೋನಿ ಅಷ್ಟೇ. ನೀನು ಯಾರಿಗೂ ಹೇಳ್ಬೇಡ, ನಾನು ಯಾರಿಗೂ ಹೇಳಲ್ಲ. ಎಲ್ಲ ಮಾರ್ಕೊಂಡು ನಾವು ಸಂದಾಗ ಸೆಟ್ಲಾಗೋಣ. ಏನಂತೀಗ? ಕಡ್ಲೆ ಜಯಮ್ಮ, ಆಯ್ತು. ಈಸ್ಯನ ಯಾರಿಗೂ ಹೇಳೋದು ಬೇಡ. ಈಸ್ಯ ನನ್ನ ನಿನ್ನ ಮಧ್ಯೆ ಮಾತ್ರ ಏನಿಯೇ ಇರಲಿ. ನಾನು ನೀನು ಮಾತ್ರ ಏನಿಯೇ ಹೋಗೋಣ. ಸರಿ ಆಯ್ತು, ಫಿಕ್ಸ್ ಮಾಡ್ತಾ ಹೋಗೋಣ. ಇವತ್ತು ರಾತ್ರಿಗೇನೇನಿಯೇ ಹೋಗೋಣ. ಹೋಗ್ಬಿಟ್ಟು ಎಷ್ಟು ಸಿಗ್ತದೋ ಅಷ್ಟು ತುಂಬ್ಕೊಂಬಿಟ್ಟು ಬರೋಣ. ಒಂದು ಬ್ಯಾಗಿಗೆ ಹಿಡ್ಕೊಂಡು ಹೋಗೋಣ. ತುಂಬ್ಕೊಂಬಿಟ್ಟು ಬರಬೇಕಲ್ಲ. ಎಷ್ಟು ಸಿಗ್ತದೋ ಅಷ್ಟು ಹೋಗೋಣ. ಸುಮ್ಕಿರು. ರಾತ್ರಿಗೇನಿಯ ಬೇಗ ಊಟ ಗಿಟ ಮಾಡಿ ಮಲ್ಕೊಂಡವ್ರಂಗೆ ಮನಿಕೊಂಬಿಡೋಣ. ಆಮೇಕಿಂದ ನೀಟಾಗಿ ರಾತ್ರಿ ಎದ್ಬಿಟ್ಟು ಬರ್ತೀನಿ, ಇಬ್ರು ಹೋಗೋಣ. ಹಬ್ಬ ಸದ್ಯ ನೀನು ಅಂದಮೇಲೆ ಮುಗೀತು ಬಿಡೆ, ನನಗೇನು ಟೆನ್ಷನ್ ಇಲ್ಲ. ನೀನು ಅಂದ ಅಷ್ಟೇ, ಕೆಲಸ ಮುಗೀತು ನಮ್ಮದು. ಸರಿ ಸರಿ ಆಯಿತು, ಫಿಕ್ಸು.